Hello friends, welcome to my YouTube channel Power Plant Practical Knowledge. ಇವತ್ತಿನ ಟಾಪಿಕ್ ಇಂಡಸ್ಟ್ರಿಯಲ್ ಪೈಪ್ಲೈನ್ ಕಲರ್ ಕೋಡಿಂಗ್. ಕಲರ್ ಕೋಡಿಂಗಿಂದ ಪೈಪ್ನಲ್ಲಿ ಸಂಚಾರ ಆಗುವ ಮೆಟೀರಿಯಲ್ ಇಲ್ಲ ಕಂಟೆಂಟ್ ಏನಂತ ಗೊತ್ತಾಗುತ್ತೆ. ಇದರಿಂದ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ. ವೈ ಪೈಪ್ ಕಲರ್ ಕೋಡಿಂಗ್? ಕರೆಕ್ಟ್ ಪೈಪ್ ಐಡೆಂಟಿಫಿಕೇಷನ್ ಮಾಡೋದ್ರಿಂದ ಇಂಜುರೀಸ್, ಕೆಮಿಕಲ್ ಎಕ್ಸ್ಪೋಜರ್ ಆ್ಯಂಡ್ ಫ್ಯಾಟಲಿಟೀಸ್ನ ಅವಾಯ್ಡ್ ಮಾಡ್ಬೋದು. ಸಪೋಸ್ ಎಕ್ಸಾಂಪಲ್ ಯಾವುದಾದ್ರು ಎಮರ್ಜೆನ್ಸಿ ಟೀಮ್ ಆಗಲಿ, ಮೇಂಟೆನೆನ್ಸ್ ಕ್ರೂ ಆಗಲಿ, ಆಪ್ರೇಟರ್ಸ್ ಆ ಪೈಪ್ಲೈನ್ ನೋಡಿ ಅವರು ಆಪ್ರೇಷನ್ನ ಡಿಸೈಡ್ ಮಾಡ್ಬೋದು. ಇಲ್ಲ ಯಾವುದೊಂದು ಸಿಸ್ಟಮ್ ಐಸೋಲೇಟ್ ಮಾಡೋಂಗಿದ್ರೆ ಈಸಿ ಆಗುತ್ತೆ. ಯಾಕಂದರೆ ಮತ್ತು ಇಲ್ಲಾಂದರೆ ಪ್ರತಿ ಸಾರಿ ಡ್ರಾಯಿಂಗ್ ರೆಫರ್ ಮಾಡಬೇಕು, ಮತ್ತು ಹೋಗಬೇಕು. ಇಟ್ ವಿಲ್ ಟೇಕ್ ಲಾಟ್ ಆಫ್ ಯುವರ್ ಟೈಮ್. ಐಡೆಂಟಿಫಿಕೇಷನ್ ಮಾಡೋದ್ರಿಂದ ಏನಾಗುತ್ತೆ, ಇದು ಈಸಿಯಾಗಿ ಇದಾಗುತ್ತೆ. ಪ್ಲಸ್ ಏನಾದರೂ ಇನ್ಸಿಡೆಂಟ್ ನಡೆದಾಗ, ಯಾವುದಾದ್ರು ಎಮರ್ಜೆನ್ಸಿ ಟೀಮ್ ಅವರ ಫೈರ್ ಫೈಟರ್ ಸಿಸ್ಟಮ್ ಬಂದಾಗೆ ಆ ಕಲರ್ ಕೋಡಿಂಗ್ ನೋಡಿ ಆ ಪೈಪ್ಲೈನಲ್ಲಿ ಏನು ಮೆಟೀರಿಯಲ್ ಇದೆ, ಯಾವ ಫೈರ್ ಎಕ್ಸ್ಟಿಂಗ್ವಿಷರ್ಸ್ ಯೂಸ್ ಮಾಡಬೇಕು, ಇದೆಲ್ಲನೂ ಈಸಿಯಾಗಿ ಆಗುತ್ತೆ. ಇಲ್ಲಾಂದರೆ ಪ್ರತಿ ಸಾರಿ ಡ್ರಾಯಿಂಗ್ ಹೋಗಬೇಕು, ಇಲ್ಲ ಸಮ್ ಆಪ್ರೇಟರ್ಸ್ ಕಾಂಟ್ಯಾಕ್ಟ್ ಮಾಡಬೇಕು. ಇದೇನಾಗುತ್ತೆ, ಮೇಜರ್ ಡ್ಯಾಮೇಜ್ಗೆ ಲೀಡ್ ಮಾಡುತ್ತೆ. ಟು ಅವಾಯ್ಡ್ ದಿಸ್, ಕಲರ್ ಕೋಡಿಂಗ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಕಲರ್ ಕೋಡಿಂಗ್ ಮಾಡೋಕ್ಕೆ ಅದರದೇ ಆದ ಸ್ಟ್ಯಾಂಡರ್ಡ್ಸ್ ಇದೆ, ಸೆಟ್ ಆಫ್ ರೂಲ್ಸ್ ಆ್ಯಂಡ್ ಗೈಡ್ಲೈನ್ಸ್. ಫ್ಯೂ ಆಫ್ ದ ಸ್ಟ್ಯಾಂಡರ್ಡ್ಸ್ ಆರ್ ASME A13.1 US ಇದು ಅಮೆರಿಕನ್ ಸೊಸೈಟಿ ಆಫ್ ಮೆಕ್ಯಾನಿಕಲ್ ಇಂಜಿನಿಯರ್, ಇದು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಬಂದು ISO 14726 ಇದೆ, ಇದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಆರ್ಗನೈಜೇಷನ್ದು. ಅದೇ ರೀತಿ ಬ್ರಿಟಿಷ್ ಸ್ಟ್ಯಾಂಡರ್ಡ್ ಇದೆ BS 1710. ಅದೇ ರೀತಿ ಇಂಡಿಯನ್ ಸ್ಟ್ಯಾಂಡರ್ಡ್ ಇದೆ IS 2379. ಈ ಎಲ್ಲ ಸ್ಟ್ಯಾಂಡರ್ಡ್ಸು ಇಂಪ್ಲಿಮೆಂಟ್ ಮಾಡಬೇಕಂದ್ರೆ ಇದಕ್ಕೆ ಒಂದು ಸೆಟ್ ಆಫ್ ಗೈಡ್ಲೈನ್ಸ್ ಇದೆ. ನಥಿಂಗ್ ಬಟ್ ಕೀ ಆಸ್ಪೆಕ್ಟ್ಸ್ ಆಫ್ ಪೈಪ್ ಐಡೆಂಟಿಫಿಕೇಷನ್ ಅಂತೀವಿ. ಅಂದರೆ ಕಲರ್ ಬ್ಯಾಂಡ್ಸ್, ಬೇಸ್ ಕಲರ್ ಯಾವುದು ಇರಬೇಕು, ಬ್ಯಾಂಡ್ ಕಲರ್ ಯಾವುದು ಇರಬೇಕಂಥೇಳಿ, ನಾರ್ಮಲಿ ಲೇಬ್ಲಿಂಗು, ಸೈಜಸ್ ಏನೇನು ಇರಬೇಕು, ಎಲ್ಲೆಲ್ಲಿ ಅಪ್ಲೈ ಮಾಡಬೇಕು ಅಂತ. ಅದೇ ರೀತಿ ಆ್ಯರೋಸ್, ಸಿಂಗಲ್ ಡೈರೆಕ್ಷನ್, ಬೈ ಡೈರೆಕ್ಷನಲ್ ಆ್ಯರೋಸಾ, ಇಲ್ಲ ಅಪ್ಲಿಕೇಶನ್ ಪಾಯಿಂಟ್ಸ್, ಎಲ್ಲೆಲ್ಲಿ ಕಲರ್ ಕೋಡಿಂಗ್ ಮಾಡಬೇಕು, ಎಲ್ಲೆಲ್ಲಿ ಸಿಮ್ಲಿಂಗ್ ಮಾಡಬೇಕು, ಎಲ್ಲೆಲ್ಲಿ ಲೇಬ್ಲಿಂಗ್ ಕೊಡಬೇಕು. ಅದೇ ರೀತಿಯಾದ ಈ ಸ್ಟ್ಯಾಂಡರ್ಡ್ಸ್, ಈಚ್ ಸ್ಟ್ಯಾಂಡರ್ಡ್ಗೂ ಈ ಸೆಟ್ ಆಫ್ ಗೈಡ್ಲೈನ್ಸ್ ಯೂಸ್ ಮಾಡೇ ಅಪ್ಲೈ ಮಾಡಬೇಕಾಗುತ್ತೆ. ಈ ಕಲರ್ ಕೋಡಿಂಗಲ್ಲಿ 6 ಸ್ಟ್ಯಾಂಡರ್ಡ್ ಕಲರ್ಸ್ ವಿತ್ ಇಟ್ ಸೈಜ್, ಲೇಬ್ಲಿಂಗ್ ಡಿಸೈಡೆಡ್ ಇದೆ. ಪ್ಲಸ್ 4 ಯೂಸರ್ ಡಿಫೈನ್ಡ್ ಕಲರ್ಸ್ ಡಿಸೈಡ್ ಮಾಡ್ಬೋದು. ಈ 4 ಯೂಸರ್ ಡಿಫೈನ್ಡ್ ಕಲರ್ಸ್ ಎದಕ್ಕೆ ಬೇಕಂದರೆ, ಒಂದೊಂದು ಇಂಡಸ್ಟ್ರಿಗೆ ಒಂದೊಂದು ಕಂಟೆಂಟ್ ಆರ್ ಮೆಟೀರಿಯಲ್ ಇರುತ್ತೆ. ಅದಕ್ಕಾಗಿ 4 ಯೂಸರ್ ಡಿಫೈನ್ಡ್ ಆಪ್ಷನ್ಸ್ ಫ್ಲೆಕ್ಸಿಬಿಲಿಟಿ ಕೊಟ್ಟಿರ್ತಾರೆ. ಬೇಸ್ಡ್ ಆನ್ ದೇರ್ ಇಂಡಸ್ಟ್ರಿ ದೇ ಕ್ಯಾನ್ ಚೂಸ್ ದಟ್ ಕಲರ್ ಆ್ಯಂಡ್ ಮೆನ್ಷನ್ ದ ಕಂಟೆಂಟ್ ವಿತ್ ಕರೆಕ್ಟ್ ಲೇಬಲಿಂಗ್ ಆ್ಯಂಡ್ ಟ್ಯಾಗ್ ಪ್ಲೇಟ್. ಇದರಲ್ಲಿ ಫಸ್ಟ್ ಒನ್ ಬಂದು ಯೆಲ್ಲೋ ವಿತ್ ಬ್ಲ್ಯಾಕ್ ಲೆಟ್ರಿಂಗ್, ಫ್ಲೇಮೇಬಲ್ ಆ್ಯಂಡ್ ಆಕ್ಸಿಡೈಸಿಂಗ್ ಲಿಕ್ವಿಡ್ಸ್ ಆ್ಯಂಡ್ ಗ್ಯಾಸಸ್ಗೆ ಯೂಸ್ ಮಾಡ್ತೀವಿ. ಇದರಲ್ಲಿ ಪೈಪ್ಲೈನ್ ವಿಲ್ ಬಿ ಕೋಟೆಡ್ ವಿತ್ ಯೆಲ್ಲೋ ರಿಟನ್ ಬೈ ಬ್ಲ್ಯಾಕ್ ಲೆಟರ್ಸ್. ಇದು ನಾರ್ಮಲಿ ಸ್ಟೀಲ್ ಪ್ಲ್ಯಾಂಟಲ್ಲಿ CO ಗ್ಯಾಸ್ ಟು ಬಾಯ್ಲರ್ ತೊಗೊಂಡೋಗೋ ಲೈನ್, ಆ ಲೈನ್ಸು. ಇಲ್ಲ ನಾರ್ಮಲಿ ಗ್ಯಾಸ್ ಪವರ್ ಪ್ಲ್ಯಾಂಟ್ಸಲ್ಲಿ ಅಲ್ಲೇನಾಗುತ್ತೆ, ಗ್ಯಾಸ್ ವಿಲ್ ಬಿ ಕ್ಯಾರಿಡ್ ಟು ದ ಟರ್ಬೈನ್. ಅಂಥ ಇಂಡಸ್ಟ್ರೀಸ್ನಲ್ಲಿ ಈ ಲೈನ್ ನೀವು ನೋಡಿ. ಸೆಕೆಂಡ್ ಬಂದ್ಬಿಟ್ಟು ಗ್ರೀನ್ ವಿತ್ ವೈಟ್ ಲೆಟ್ರಿಂಗ್. ಇದು ಪೋರ್ಟಬಲ್ ವಾಟರ್, ನಾರ್ಮಲ್ ಕೂಲಿಂಗ್ ವಾಟರ್ ಆಗಲಿ, ಡ್ರಿಂಕಿಂಗ್ ವಾಟರ್ ಆಗಲಿ, ರಾ ವಾಟರ್ ಆಗಲಿ, ಇದಕ್ಕೆ ಯೂಸ್ ಮಾಡ್ತೀವಿ ಆಪ್ಷನ್. ಥರ್ಡ್ ಬಂದು ಬ್ಲೂ ವಿತ್ ವೈಟ್ ಲೆಟ್ರಿಂಗ್. ಇದು ಕಂಪ್ರೆಸ್ಡ್ ಏರ್ ಆರ್ ಕಂಪ್ರೆಸ್ಡ್ ನೈಟ್ರೋಜನ್ ಗ್ಯಾಸ್ ಆರ್ ಇನ್ನೆಟ್ ಗ್ಯಾಸಸ್ಗೆ ಯೂಸ್ ಮಾಡ್ತೀವಿ. ಫೋರ್ತ್ ರೆಡ್ ವಿತ್ ವೈಟ್ ಲೆಟ್ರಿಂಗ್. ಇದು ಫೈರ್ ಕ್ವೆಂಚಿಂಗ್ ಫ್ಲೂಯಿಡ್ಸ್, ಫೈರ್ ಫೈಟಿಂಗ್ ಲೈನ್ ಆಗಲಿ, ಇಲ್ಲ ಫೈರ್ ಎಕ್ಸ್ಟಿಂಗ್ವಿಷ್ ಮಾಡೋಕ್ಕೆ ಯೂಸ್ ಮಾಡೋ ಲೈನ್ಸ್ಗೆ ಯಾವುದಾದ್ರೂ ವಾಟರ್ ಆಗಲಿ, ಆ ಲೈನಲ್ಲಿ. ಫಿಫ್ತ್ ಆರೆಂಜ್ ವಿತ್ ಬ್ಲ್ಯಾಕ್ ಲೆಟ್ರಿಂಗ್ ಫಾರ್ ಟಾಕ್ಸಿಕ್, ಪಾಯ್ಸನಸ್ ಆರ್ ಕರೋಸಿವ್ ಫ್ಲೂಯಿಡ್ಸ್ಗೆ ಈ ಆರೆಂಜ್ ಕಲರ್ ಪೈಪ್ಲೈನ್ ವಿತ್ ಬ್ಲ್ಯಾಕ್ ಲೆಟ್ರಿಂಗ್ ಯೂಸ್ ಮಾಡ್ತೀವಿ, ಮೋಸ್ಟ್ಲಿ ಆ್ಯಸಿಡ್ಸ್. ಸಿಕ್ಸ್ತ್ ಬ್ರೌನ್ ವಿತ್ ವೈಟ್ ಲೆಟ್ರಿಂಗ್ ಫಾರ್ ಆಲ್ ಕಂಬಸ್ಟಬಲ್ ಫ್ಲೂಯಿಡ್ಸ್ ಲೈಕ್ ಡೀಸೆಲ್ ಆಯಿಲ್, ಮಿನರಲ್ ಸ್ಪಿರಿಟ್ಸ್, ಫ್ಯೂಯಲ್ ಆಯಿಲ್ ಬೇಸ್ಡ್ ಪೇಂಟ್ಸ್. ಈ ಆಪ್ಷನ್ಸನ್ನು ಯೂಸ್ ಮಾಡ್ತೀವಿ. ಯೂಸರ್ ಡಿಫೈನ್ಡ್ ಕಲರ್ ಆಪ್ಷನ್ಸ್ ಬಂದು 4 ಟೈಪ್ಸ್ ಇದೆ. ಪರ್ಪಲ್ ವಿತ್ ವೈಟ್ ಲೆಟ್ರಿಂಗ್, ವೈಟ್ ವಿತ್ ಬ್ಲ್ಯಾಕ್ ಲೆಟ್ರಿಂಗ್, ಗ್ರೇ ವಿತ್ ವೈಟ್ ಲೆಟ್ರಿಂಗ್, ಬ್ಲ್ಯಾಕ್ ವಿತ್ ವೈಟ್ ಲೆಟ್ರಿಂಗ್. ಇದು ಸ್ಪೆಸಿಫಿಕ್ ಇಂಡಸ್ಟ್ರಿ ಆ ಸ್ಪೆಸಿಫಿಕ್ ಪರ್ಪಸ್ಗೆ ಯೂಸ್ ಮಾಡುತ್ತೆ. ಯೂಸ್ ಮಾಡೋಕ್ಕೆ ಮುಂಚೆ ಅದರ ಡಿಟೇಲ್ ಡಿಸ್ಕ್ರಿಪ್ಷನ್ ಎಲ್ಲ ಮಾಡಿ, ನೀಟಾಗಿ ಟ್ಯಾಗಿಂಗ್ ಮಾಡಿ, ಪ್ಲಸ್ ಆಪ್ರೇಟರ್ಸ್ನ ಎಜುಕೇಟ್ ಮಾಡಿ ಇಂಪ್ಲಿಮೆಂಟ್ ಮಾಡಬೇಕಾಗುತ್ತೆ. ಈ 4 ಡಿಫ್ರೆಂಟ್ ಯೂಸರ್ ಆಪ್ಷನ್ಸ್ ಯಾವುದಕ್ಕೆ ಯೂಸ್ ಮಾಡ್ತಾರೆ, ಸ್ಕ್ರಬ್ಬರ್ ಲೈನ್ ಆಗಿರ್ಬೋದು, ರೀಕ್ಲೇಮ್ಡ್ ವಾಟರ್, ಇರಿಗೇಷನ್ ಆ್ಯಂಡ್ ಸ್ಲರಿ ಲೈನ್ಸ್, ಆ್ಯಸಿಡ್ ಆ್ಯಂಡ್ ಅಲ್ಕಲೀಸ್, ಆರ್ ಫಾರ್ ಪ್ರಾಸೆಸ್ ಎಫಿಲಿಯೆಂಟ್ಸ್ ವಿತ್ ಪ್ರಾಪರ್ ಡಿಸ್ಕ್ರಿಪ್ಷನ್, ಎಜುಕೇಷನ್ ಆ್ಯಂಡ್ ಅವೇರ್ನೆಸ್. ಈ ಆಪ್ಷನ್ಸನ್ನು ಯೂಸ್ ಮಾಡಬೇಕಾಗುತ್ತೆ. ಡಿಫ್ರೆಂಟ್ ಕಲರ್ ಸ್ಟ್ಯಾಂಡರ್ಡ್ಸ್ನ ಡಿಫ್ರೆಂಟ್ ಆಪ್ಷನ್ಸ್ ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ನಾರ್ಮಲಿ ಆಸ್ಮೇದ A13 ಆಗಿರ್ಬೋದು, ಅದರ ಲೇಬಲ್ ಸೈಜ್ ಆಗಿರ್ಬೋದು, ಹೆಂಗೆ ಮೆನ್ಷನ್ ಮಾಡಬೇಕು, ಹೇಗೆ ಮೆನ್ಷನ್ ಮಾಡಬೇಕಂತೇಳಿ. ಅದೇ ರೀತಿ BS ಸ್ಟ್ಯಾಂಡರ್ಡ್ದು ಅದರ ಕಲರ್ ಕೋಡಿಂಗ್ ಏನಿದೆ, ಅದರ ಲೇಬಲಿಂಗ್ ಹೆಂಗಿರುತ್ತೆ, ವಾಟ್ ಆರ್ ದ ಸ್ಟ್ಯಾಂಡರ್ಡ್ಸ್ ಟು ಬಿ ಫಾಲೋಡ್, ಇದೆಲ್ಲ ಡೀಟೇಲಾಗಿ ಡಿಸ್ಕ್ರಿಪ್ಷನ್ ಇದರಲ್ಲಿ ಕೊಟ್ಟಿದ್ದೀನಿ.
ಅದೇ ರೀತಿ ನಮ್ಮ ಇಂಡಿಯನ್ ಸ್ಟ್ಯಾಂಡರ್ಡ್ IS 2379 ಫಸ್ಟ್ ಬ್ಯಾಂಡ್ ಹೇಗಿರುತ್ತೆ, ಸೆಕೆಂಡ್ ಬ್ಯಾಂಡ್ ಹೇಗಿರುತ್ತೆ, ಲೇಬಲ್ ಸೈಜ್ ಹೇಗಿರುತ್ತೆ, ಇದೆಲ್ಲ ಡೀಟೇಲ್ಡಾಗಿ ಮೆನ್ಷನ್ ಮಾಡಿದ್ದೀವಿ. ನೆಕ್ಸ್ಟ್, ಲೊಕೇಶನ್ ಆ್ಯಂಡ್ ಪೊಸಿಷನ್ಸ್ ಆಫ್ ದ ಕಲರ್ ಕೋಡಿಂಗ್ ಲೇಬಲ್ಸ್ ಅಟ್ ರೆಗ್ಯುಲರ್ ಇಂಟರ್ವಲ್ಸ್ ಇನ್ ಸ್ಟ್ರೇಟ್ ಪೈಪ್ಲೈನ್ ಅಟ್ 5 meters 4 meters ರೆಗ್ಯುಲರ್ ಇಂಟರ್ವಲ್ ಇನ್ ಸ್ಟ್ರೇಟ್ ಪೈಪ್ಲೈನ್ ಕೊಡಬೇಕಾಗುತ್ತೆ. ಅದೇ ರೀತಿ ಪಾಸ್ ಥ್ರೂ ವಾಲ್ ಆಫ್ ಫ್ಲೋರ್ಸ್, ಯಾವುದೇ ಪೈಪ್ಲೈನ್ ವಾಲ್ ಥ್ರೂ ಪಾಸ್ ಆದಮೇಲೆ ವಾಲ್ ಬಿಫೋರ್ ಆ್ಯಂಡ್ ವಾಲ್ ಆಫ್ಟರು ಲೇಬ್ಲಿಂಗ್ ಮಾಡಬೇಕಾಗುತ್ತೆ. ಅಡ್ಜಸೆಂಟ್ ಟು ಚೇಂಜಸ್ ಇನ್ ಡೈರೆಕ್ಷನ್ ಆರ್ ಬ್ರಾಂಚಸ್, ಬ್ರಾಂಚ್ ಬಂತು ಅಂದ್ಕೊಳ್ಳಿ, 2 ಬ್ರಾಂಚಲ್ಲಿ ಕೊಡಬೇಕಾಗುತ್ತೆ. ಡೈರೆಕ್ಷನ್ ಚೇಂಜ್ ಆದಲ್ಲಿ ಅಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಈ ರೀತಿ ಲೇಬ್ಲಿಂಗ್ ಮಾಡ್ಕೋಬೇಕಾಗುತ್ತೆ. ಕಲರ್ ಕೋಡಿಂಗಲ್ಲಿ ಅದರದೇ ಆದ ಚಾಲೆಂಜಸ್ ಇದೆ. ಕನ್ಜಸ್ಟೆಡ್ ಪೈಪ್ ರ್ಯಾಕ್ಸ್, ಅನ್ಲಿಮಿಟೆಡ್ ವಿಸಿಬಿಲಿಟಿ, ಇನ್ಕನ್ಸಿಸ್ಟೆಂಟ್ ಕಲರ್ ಸ್ಟ್ಯಾಂಡರ್ಡ್ಸ್ ಅಕ್ರಾಸ್ ಪ್ರಾಜೆಕ್ಟ್ಸ್. ಒಂದು ಪ್ರಾಜೆಕ್ಟು ಇನ್ನೊಂದು ಪ್ರಾಜೆಕ್ಟಿಗೂ ಕಲರ್ ಡಿಫ್ರೆನ್ಸಸ್ ಇರುತ್ತೆ. ಅದೇ ರೀತಿ ಫೇಡೆಡ್ ಆರ್ ಮಿಸ್ಸಿಂಗ್ ಐಡೆಂಟಿಫಿಕೇಷನ್ ಓವರ್ ಟೈಮ್. ಕಲರ್ ಕೋಡಿಂಗ್ ಮಾಡಿದೆ ಅಂತ ವಿತ್ ರೆಸ್ಪೆಕ್ಟ್ ಟು ಟೈಮ್ ಡಿಟೋರಿಯೇಟ್ ಆಗುತ್ತೆ, ಐಡೆಂಟಿಫೈ ಮಾಡೋದಾಗುತ್ತೆ. ಇದರಿಂದಾಗುತ್ತೆ ರೆಗ್ಯುಲರ್ ಪೇಂಟಿಂಗ್ ಮಾಡಬೇಕು. ಇಟ್ ಇನ್ಕ್ರೀಸಸ್ ದಿ ಕಾಸ್ಟ್. ಇಂಪಾರ್ಟೆನ್ಸ್ ಆಫ್ ಕಲರ್ ಕೋಡಿಂಗ್ ಆರ್ ಕೀ ಟೇಕ್ಅವೇಸ್. ಕಲರ್ ಕೋಡಿಂಗ್ ಈಸ್ ಅ ಫಸ್ಟ್ ಲೈನ್ ಆಫ್ ಡಿಫೆನ್ಸ್ ಇನ್ ಸೇಫ್ಟಿ. ಅಂದರೆ ಯಾವುದೇ ಇನ್ಸಿಡೆಂಟ್ ನಡೆದಾಗೆ ಏನಾದರೂ ಆ್ಯಕ್ಷನ್ ತೊಗೋಬೇಕಂದ್ರೆ ಕಲರ್ ಕೋಡಿಂಗ್ ವಿಲ್ ಹೆಲ್ಪ್ ಅಸ್ ಟು ಐಡೆಂಟಿಫೈ ದ ವಾಟ್ ಈಸ್ ದ ಮೆಟೀರಿಯಲ್ ಕಂಟೆಂಟ್ ಇನ್ ದ ಪೈಪ್ಲೈನ್. ಇಮಿಡಿಯೇಟ್ ಆ್ಯಕ್ಷನ್ ತೊಗೊಳಕ್ಕೆ ಯಾವ ರೀತಿ ಆ್ಯಕ್ಷನ್ ತೊಗೊಳ್ಬೇಕು, ಇದರಿಂದ ಮೇಜರ್ ಡ್ಯಾಮೇಜ್ ಅವಾಯ್ಡ್ ಮಾಡುತ್ತೆ. ಇಟ್ ವಿಲ್ ಬಿ ದ ಫಸ್ಟ್ ಲೈನ್ ಆಫ್ ಡಿಫೆನ್ಸ್ ಇನ್ ಸೇಫ್ಟಿ. ಅದೇ ರೀತಿ ಪ್ರಾಪರ್ ಐಡೆಂಟಿಫಿಕೇಷನ್ ಪ್ರಿವೆಂಟ್ಸ್ ಇನ್ಸಿಡೆಂಟ್ಸ್ ಆನ್ ಡೌನ್ ಟೈಮ್. ಐಡೆಂಟಿಫೈ ಆಗೋದ್ರಿಂದ ಇಮಿಡಿಯೇಟ್ ಆ್ಯಕ್ಷನ್ ತೊಗೊಳ್ತೀರಿ, ನಿಮ್ಮ ಡೌನ್ ಟೈಮು ಕಡಿಮೆ ಆಗುತ್ತೆ. ಕಲರ್ ಕೋಡಿಂಗ್ ಇಂಪ್ರೂವ್ಸ್ ಯುವರ್ ಸ್ಟ್ಯಾಂಡರ್ಡ್. ದಿಸ್ ಸ್ಟ್ಯಾಂಡರ್ಡೈಸೇಷನ್ ಹೆಲ್ಪ್ಸ್ ಟು ಸೇವ್ ಟೈಮ್, ಕಾಸ್ಟ್ ಆ್ಯಂಡ್ ಲೈಫ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಮ ಇಂಡಿಯನ್ ಸ್ಟ್ಯಾಂಡರ್ಡ್ ಡಿಟೇಲಾಗಿ ತಿಳ್ಕೊಳ್ಳೋಣ. ಕಲರ್ ಕೋಡಿಂಗ್ ಹೇಗಿರುತ್ತೆ, ಲೇಬಲ್ ಸೈಜಿಂಗ್ ಹೇಗಿರುತ್ತೆ, ಪೊಸಿಷನ್, ಲೊಕೇಶನ್, ಫಸ್ಟ್ ಬ್ಯಾಂಡ್ ಅಂದರೆ ಏನು, ಸೆಕೆಂಡ್ ಬ್ಯಾಂಡ್ ಅಂದರೆ ಏನು, ಡಿಟೇಲಾಗಿ ತಿಳ್ಕೊಳ್ಳೋಣ. If you found video useful, please like, share and subscribe. Please click bell icon for further updates.